ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗೀತಾ ಹಿರೇಮಠ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. 10ನೇ ತರಗತಿಯ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ 20 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರ್ತಕ್ಕಂತಹ ಒಂದು ಅಲಂಕಾರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ 20 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂತಹ ಅಲಂಕಾರದ ಪ್ರಶ್ನೆಯನ್ನು ನಾನಿಲ್ಲಿ ಉತ್ತರ ಸಹಿತ ನಿಮಗೆ ನೀಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಒಂದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ, ಯಾಕೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕು ಅನ್ನೋದಾದರೆ, ನಮಗೆ ಯಾವ ಪ್ರಶ್ನೆ ಪುನಃ ಪುನಃ ಕೇಳಿದ್ದಾರೆ, ಅಲಂಕಾರದಲ್ಲಿ ಅದರಲ್ಲೂ ಯಾವ ಅಲಂಕಾರವನ್ನು ಪುನಃ ಪುನಃ ಕೇಳಿದ್ದಾರೆ, ನಾವು ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಷನನ್ನು ಗಮನ ಹರಿಸ್ಬೇಕು ಅನ್ನೋದನ್ನು ನಾವು ನೋಡೋದಕ್ಕೋಸ್ಕರ ಈ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥದ್ದು. ಹಾಗಾಗಿ ನಾನು ನಿಮಗೆ ಒಂದಲ್ಲ ಎರಡಲ್ಲ 20 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿರ್ತಕ್ಕಂತಹ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ನಮಗೆ ಈಗ ಇಲ್ಲಿ ರಿಪೀಟ್ ಆಗಿರೋ ಗೊತ್ತಾಗ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ. ಮೊದಲಿಗೆ ಏಪ್ರಿಲ್ 2012ರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ, ಸೀತೆಯ ಮುಖಕಮಲ ಅರಳಿತು. ಈಗ ನಮಗೆ ಇದೊಂದು ಸಾಮಾನ್ಯ ವಾಕ್ಯ ಆಗಿರುವಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ, ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇಲ್ಲ ಅನ್ನುವಂಥ ಅಭೇದವಾಗಿ ರೂಪಿಸುವಂತಹ ಒಂದು ಕೆಲಸ ಇಲ್ಲಿ ನಡೆಯುವಂಥದ್ದು. ನೋಡ್ತಾ ಹೋಗೋಣ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸಮನ್ವಯ, ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಅಭೇದವಾಗಿ ರೂಪಿಸಲಾಗಿದೆ. ಇದರ ಒಂದು ಲಕ್ಷಣ, ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೇಳುವಂಥದ್ದೇ ಏನಾಗಿದೆ, ರೂಪಕಾಲಂಕಾರ ಆಗಿರುವಂಥದ್ದು. ಮುಂದೆ ನೋಡೋಣ. ಏಪ್ರಿಲ್ 2013ರಲ್ಲಿ ಕೇಳಿರ್ತಕ್ಕಂತಹ ಅಲಂಕಾರಕ್ಕೆ ಸಂಬಂಧಿಸಿದ ಪ್ರಶ್ನೆ, ಸೀತೆಯ ಮುಖ ಕಮಲವೋ ಎಂಬಂತೆ ಅರಳಿತು. ವಿದ್ಯಾರ್ಥಿಗಳೇ, ನಾವು ಇಲ್ಲಿ ಗಮನಿಸಬೇಕು ಏನು ಅಂತಂದರೆ, ಉಪಮಾಲಂಕಾರದಲ್ಲಿ ಅಂತೆ, ಹಾಂಗ, ಓಲ್ ಈ 3 ಅಂಶಗಳು ಆ ವಾಕ್ಯದಲ್ಲಿ ಇತ್ತು ಅಂತಂದರೆ ನಾವು ಸುಲಭವಾಗಿ ಅದನ್ನು ಉಪಮಾಲಂಕಾರ ಅಂತ ಗುರುತಿಸ್ಬೋದು. ಹಾಗಾಗಿ ಇಲ್ಲಿ ಎಂಬಂತೆ ಅಂದರೆ ಅಂತೆ ಬಂದಿರುವಂಥದ್ದು. ಹಾಗಾಗಿ ಇದು ಯಾವ ಅಲಂಕಾರ, ಉಪಮಾಲಂಕಾರ. ಇಲ್ಲಿ ನೋಡಿ, ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ ಆಗಿರುವಂಥದ್ದು. ಸಮನ್ವಯ ನೋಡಿ, ಈ ಉಪಮೇಯ ಉಪಮಾನಗಳನ್ನೇ ಇಲ್ಲಿ ಹೇಳುವಂಥದ್ದೇ ಸಮನ್ವಯ ಆಗಿರುವಂಥದ್ದು. ಇಲ್ಲಿ ಉಪಮೇಯವಾದ ಸೀತೆಯ ಮುಖ ಉಪಮಾನವಾದ ಕಮಲಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಇನ್ನು ಲಕ್ಷಣ ನೋಡೋದಾದರೆ, 2 ವಸ್ತುಗಳಿಗೆ ಇರುವ ಹೋಲಿಕೆಯನ್ನು ಇಲ್ಲಿ ವರ್ಣಿಸಿ ಹೇಳಲಾಗ್ತಾ ಇದೆ. ಹಾಗಾಗಿ ಇದು ಉಪಮಾಲಂಕಾರ. ಉಪಮಾವಾಚಕ ಯಾವ್ದು ಬಂದಿದೆ, ಅಂತೆ, ಎಂಬಂತೆ, ಅಂತೆ ಬಂದಿದೆ. ವಿದ್ಯಾರ್ಥಿಗಳೇ, ಇದನ್ನು ಇಲ್ಲೇ ಬರಿಬೇಕು. ಉಪಮಾನ ಆದ ತಕ್ಷಣವೇ ಬರಿಬೇಕಾಗಿತ್ತು, ನಾನು ಇಲ್ಲಿ ಕೊನೆಗೆ ಬರೆದಿದ್ದೇನೆ ಅಷ್ಟೇ. ಆದರೆ ನೀವು ಅದನ್ನು ಸರಿಪಡಿಸ್ಕೊಳ್ಳಿ. ಇನ್ನು 3ನೇ ಪ್ರಶ್ನೆ ಪತ್ರಿಕೆ, ಜೂನ್ 2013ರಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ, ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ. ವಿದ್ಯಾರ್ಥಿಗಳೇ, ಇಲ್ಲಿ ಮತ್ತೆ ನೋಡಿ, ಬಂದಂತೆ ನಮಗೆ ಗೊತ್ತಾಯಿತು ಯಾವ ಅಲಂಕಾರ, ಉಪಮಾಲಂಕಾರ. ಅದೇ ರೀತಿ ಇಲ್ಲಿ ಇದರ ಅಲಂಕಾರ ಉಪಮಾಲಂಕಾರ. ಉಪಮೇಯ ರಸಿಕನಾಡಿದ ಮಾತು. ಅದೇ ರೀತಿ ಉಪಮಾನ ಯಾವುದು, ಶಶಿಯುದಿಸಿ. ಇನ್ನು ಉಪಮಾವಾಚಕ ಅಂತೆ ಅಂತ, ಸಮಾನ ಧರ್ಮ ಬಂದಂತೆ ಅಂದರೆ ಬಂದ ಅಂತ ಆಗುತ್ತೆ. ಇನ್ನು ಸಮನ್ವಯ, ಇಲ್ಲಿ ಉಪಮೇಯವಾದ ರಸಿಕನಾಡಿದ ಮಾತು ಉಪಮಾನವಾದ ಶಶಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಹಾಗಾಗಿ ಇದು ಯಾವ ಅಲಂಕಾರ, ಉಪಮಾಲಂಕಾರ. ಇನ್ನು ಲಕ್ಷಣ, 2 ವಸ್ತುಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. 4ನೇದು, ಏಪ್ರಿಲ್ 2014ರಲ್ಲಿ ಕೇಳಿರುವಂತಹ ಪ್ರಶ್ನೆ, ನಿನ್ನ ಕರುಣೆ ಕಡಗೋಲಿಟ್ಟು ಮತಿಸುತ್ತಿಹೆ ಏಕೆ. ನೋಡ್ರಿ, ಇದೊಂದು ಸಾಮಾನ್ಯ ವಾಕ್ಯ ಆಗಿದೆ. ಹಾಗಾಗಿ ಇದು ರೂಪಕಾಲಂಕಾರ. ಉಪಮೇಯ ನಿನ್ನ ಕರುಣೆ, ಉಪಮಾನ ಕಡೆಗೋಲು. ಸಮನ್ವಯ, ಇಲ್ಲಿ ಉಪಮೇಯವಾದ ನಿನ್ನ ಕರುಣೆ ಉಪಮಾನವಾದ ಕಡಗೋಲಿಗೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ. ಹಾಗಾಗಿ ಇದು ರೂಪಕಾಲಂಕಾರ. ಲಕ್ಷಣ, 2 ವಸ್ತುಗಳಿಗೆ ಅಭೇದವಾಗಿ ರೂಪಿಸಿ ವರ್ಣಿಸಿರುವುದರಿಂದ ಇದನ್ನು ಏನಂತ ಹೇಳ್ತೀವಿ, ರೂಪಕಾಲಂಕಾರ ಅಂತ ಹೇಳ್ತೀವಿ. ಇನ್ನು 5ನೇ ಪ್ರಶ್ನೆ ಪತ್ರಿಕೆದು,
ಜೂನ್ 2014. ಅಳುವ ಕಂದನ ತುಟಿಯು ಹವಳದ ಕುಡಿ ಅಂಗ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಎಂಗ ಅಂದರೆ ಹಂಗ. ಹಾಗಾದರೆ ಇದು ಉಪಮಾಲಂಕಾರ. ಉಪಮೇಯ ಅಳುವ ಕಂದನ ತುಟಿ, ಉಪಮಾನ ಹವಳ, ಇನ್ನು ಉಪಮಾವಾಚಕ ಹಂಗ ಅಥವಾ ಹಾಂಗ, ಸಮಾನ ಧರ್ಮ ಕುಡಿ. ಇನ್ನು ಸಮನ್ವಯ, ಇಲ್ಲಿ ಉಪಮೇಯವಾದ ಅಳುವ ಕಂದನ ತುಟಿ ಉಪಮಾನವಾದ ಹವಳಕ್ಕೆ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ, ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಹಾಗಾಗಿ ಇದು ಉಪಮಾಲಂಕಾರವಾಗಿದೆ. ಇನ್ನು 6ನೇದು ಮಾರ್ಚ್ 2015ರಲ್ಲಿ ಕೇಳಿರುವಂತಹ ಪ್ರಶ್ನೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ನೋಡ್ರಿ, ದಂತಿರಬೇಕು. ಹಾಗಾದರೆ ಇದು ಯಾವ ಅಲಂಕಾರ? ಉಪಮಾಲಂಕಾರ. ಉಪಮೇಯ ನುಡಿ, ಉಪಮಾನ ಮುತ್ತಿನ ಹಾರ, ಉಪಮಾವಾಚಕ ಅಂತೆ ಅಂದರೆ ದಂತೆ. ಸಮಾನ ಧರ್ಮ ಇರಬೇಕು. ಸಮನ್ವಯ, ಇಲ್ಲಿ ಉಪಮೇಯ ನುಡಿ ಉಪಮಾನವಾದ ಮುತ್ತಿನ ಹಾರಕ್ಕೆ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ, ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತ ಹೇಳಲಾಗುತ್ತೆ. 7ನೇದು ಜೂನ್ 2015ರಲ್ಲಿ ಕೇಳಿರುವಂತಹ ಪ್ರಶ್ನೆ, ಸತಿ ಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆತಂತೆ. ನೋಡ್ರಿ, ಇಲ್ಲಿ ಬೆರೆದಂತೆ ಏನು ಬಂತು? ದಂತೆ ಬಂತು. ಹಾಗಾಗಿ ಇದು ಯಾವ ಅಲಂಕಾರ? ಉಪಮಾಲಂಕಾರ. ಉಪಮೇಯ ಯಾವುದು? ಸತಿಪತಿಗಳೊಂದಾಗದವನ ಭಕ್ತಿ. ಉಪಮಾನ ಅಮೃತ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ವಿಷ ಬೆರೆತ. ಸಮನ್ವಯ, ಇಲ್ಲಿ ಉಪಮೇಯವಾದ ಸತಿಪತಿಗಳೊಂದಾಗದವನ ಭಕ್ತಿ ಉಪಮಾನ ಅಮೃತಕ್ಕೆ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ, ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸುವುದೇ ಉಪಮಾಲಂಕಾರವಾಗಿದೆ. ಇನ್ನು ಹಾಗೆಯೇ 8ನೇ ಪ್ರಶ್ನೆ ಮಾರ್ಚ್ 2016ರಲ್ಲಿ ಕೇಳಿರುವಂಥದ್ದು, ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ. ವಿದ್ಯಾರ್ಥಿಗಳೇ, ದಂತೆ. ಹಾಗಾದರೆ ಇದು ಯಾವ ಅಲಂಕಾರ? ಉಪಮಾಲಂಕಾರ. ಉಪಮೇಯ ನೀಚರಿಗೆ ಮಾಡುವ ಉಪಕಾರ. ಉಪಮಾನ ಹಾವಿಗೆ ಎರೆದ ಹಾಲು. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ, ಹಾಗಾಗಿ ಏನು ಬರ್ದಿಲ್ಲ. ಸಮನ್ವಯ, ಇಲ್ಲಿ ಉಪಮೇಯವಾದ ನೀಚರಿಗೆ ಮಾಡುವ ಉಪಕಾರ ಉಪಮಾನ ಹಾವಿಗೆ ಎರೆದ ಹಾಲಿಗೆ ಪರಸ್ಪರ ಹೋಲಿಸಿದರೆ ಅದನ್ನು ಯಾವ ಅಲಂಕಾರ ಅಂತ ಹೇಳ್ತೀವಿ? ಉಪಮಾಲಂಕಾರ ಅಂತ ಹೇಳಲಾಗತ್ತೆ. ಲಕ್ಷಣ, ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ವಿದ್ಯಾರ್ಥಿಗಳಲ್ಲಿ 2016ರಲ್ಲಿ ಅಥವಾ ಅನ್ನೋ ಪ್ರಶ್ನೆ ಇರುತ್ತೆ, ಅಂದರೆ ಇನ್ನೊಂದು ಆಪ್ಷನ್ ಇರುತ್ತೆ ನಮಗೆ, ಅದರಲ್ಲಿ ಯಾವ್ದು ಕೇಳಿದ್ದಾರೆ ನೋಡೋಣ. ಮಾರಿಗೌತಣವಾಯಿತು ನಾಳಿನ ಭಾರತವು. ಇದು ಒಂದು ಸಾಮಾನ್ಯ ವಾಕ್ಯ ಆಗಿರುವಂಥದ್ದು. ಇಲ್ಲಿ ಒಂದು ವಸ್ತುವಿಗೂ ಇನ್ನೊಂದು ವಸ್ತುವಿಗೆ ಅಭೇದತೆಯನ್ನು ಕಲ್ಪಿಸಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಯಾವ ಅಲಂಕಾರ? ರೂಪಕಾಲಂಕಾರ. ಇಲ್ಲಿ ಉಪಮೇಯ ನಾಳಿನ ಭಾರತ ಯುದ್ಧ. ಉಪಮಾನ ಮಾರಿಯ ಔತಣ. ಉಪಮಾವಾಚಕ ಇಲ್ಲಿ ಇಲ್ಲ, ಅಂದರೆ ಇದನ್ನ ಬರಿಬಾರ್ದು, ಆ್ಯಕ್ಚುಲಿ ಬರೆದಿದ್ದೇನೆ ಅಷ್ಟೇ. ಸಮಾನ ಧರ್ಮ ಕೂಡ ಇದರಲ್ಲಿ ಇಲ್ಲ. ಸಮನ್ವಯ, ಇಲ್ಲಿ ಉಪಮೇಯವಾದ ನಾಳಿನ ಭಾರತ ಯುದ್ಧವನ್ನು ಉಪಮಾನವಾದ ಮಾರಿಯ ಔತಣಕ್ಕೆ ಪರಸ್ಪರ ರೂಪಿಸಲಾಗಿದೆ. ಇನ್ನು ಲಕ್ಷಣ, ಎರಡು ವಸ್ತುಗಳಲ್ಲಿ ಅಭೇದತೆಯನ್ನು ಹೇಳುವುದು ರೂಪಕಾಲಂಕಾರವಾಗಿದೆ. ವಿದ್ಯಾರ್ಥಿಗಳೇ, ಈ ರೂಪಕಾಲಂಕಾರದಲ್ಲಿ ಉಪಮಾವಾಚಕ ಬರೋದಿಲ್ಲ, ಗಮನಿಸ್ರಿ. ನೋಡಿ, ಇಲ್ಲಿ ಮಾರ್ಚ್ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ನುಡಿದರೆ ಸ್ಫಟಿಕದ ಶಲಾಕೆ ಎಂತಿರಬೇಕು. ನೋಡ್ರಿ, ಎಂತಿರಬೇಕು. ಹಾಗಾದರೆ ಯಾವ ಅಲಂಕಾರ? ಉಪಮಾಲಂಕಾರ. ಉಪಮೇಯ ನುಡಿ, ಉಪಮಾನ ಸ್ಫಟಿಕದ ಶಲಾಕೆ, ಉಪಮಾವಾಚಕ ಅಂತೆ. ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಸಮನ್ವಯ, ಇಲ್ಲಿ ಉಪಮೇಯವಾದ ನುಡಿ ಉಪಮಾನವಾದ ಸ್ಫಟಿಕದ ಶಲಾಕೆಗೆ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ, ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ವಿದ್ಯಾರ್ಥಿಗಳ ಈ ಒಂದು
ವರ್ಷದಲ್ಲಿ ಅಂದರೆ 2017ರ ವರ್ಷದಲ್ಲಿ ನಿಮಗೆ ಆಯ್ಕೆ ಇತ್ತು, ಇನ್ನೊಂದು ಅಲಂಕಾರವನ್ನು ಕೊಟ್ಟಿರ್ತಾ ಇದ್ರು. ಹಾಗಾಗಿ ಅಥವಾ ಅನ್ನೋ ಪ್ರಶ್ನೆ ಕೂಡ ನಾನಿಲ್ಲಿ ಬರೆದಿದ್ದೀನಿ. ಅಳ್ಳಿರಿಯುತ್ತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ ನಿನ್ನನಿ ಅರಿಯದೆ ಪೇಳು ವಿಶ್ವಾಮಿತ್ರ. ನೋಡ್ರಿ, ಇಲ್ಲಿ ಗಮನಿಸಿ, ಇಲ್ಲಿ ಯಾವುದೇ ರೀತಿಯ ಒಂದು ಅಂತೆ ಹಾಂಗ ಓಲ್ ಅನ್ನುವಂಥದ್ದಿಲ್ಲ. ಮತ್ತು ಇಲ್ಲಿ ಇದು ಒಂದು ಸಾಮಾನ್ಯ ವಾಕ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಾವು ಯಾವ ಅಲಂಕಾರ ಅಂತ ಗುರುತಿಸ್ಬೋದು? ರೂಪಕ ಅಲಂಕಾರ ಅಂತ ಇಲ್ಲಿ ನಾವು ಗುರುತಿಸ್ಬೋದು. ಉಪಮೇಯ ಒಡಲಬೇಗೆ, ಉಪಮಾನ ಬೆಂಕಿಯುರಿ. ಸಮನ್ವಯ, ಇಲ್ಲಿ ಉಪಮೇಯವಾದ ಒಡಲಬೇಗೆ ಉಪಮಾನವಾದ ಬೆಂಕಿಯುರಿಗೆ ಅಭೇದವಾಗಿ ರೂಪಿಸಿ ವರ್ಣಿಸಲಾಗಿದೆ. ಇನ್ನು ಲಕ್ಷಣ, ಎರಡು ವಸ್ತುಗಳಲ್ಲಿ ಅಭೇದತೆಯನ್ನು ಹೇಳುವುದೇ ರೂಪಕ ಅಲಂಕಾರ ಆಗಿರ್ತಕ್ಕಂಥದ್ದು. ನೋಡಿ, ಇಲ್ಲಿ 10ನೇ ಪ್ರಶ್ನೆ ಪತ್ರಿಕೆದು 2017ರದು. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ವಿದ್ಯಾರ್ಥಿಗಳೇ ಗಮನಿಸಿ, ಇದು ಒಂದು ಏನಪ್ಪ ಅಂದರೆ ಉತ್ಪ್ರೇಕ್ಷ ಅಲಂಕಾರ ಆಗಿರುವಂಥದ್ದು. ಅಂದರೆ ಇಲ್ಲಿ ಹೆಚ್ಚಾಗಿ ನಾವು ಕಲ್ಪಿಸಿ ಹೇಳುವಂಥದ್ದು. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಕಲ್ಪಿಸಿ ಹೇಳುವುದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಲಾಗುತ್ತೆ. ಹಾಗಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಒಂದನ್ನು ಮಾತ್ರ ಉದಾಹರಣೆ ಕೊಟ್ಟಿರುವಂಥದ್ದು. ನಿಮಗೆ ಈ ಪ್ರಶ್ನೆನೇ ಇನ್ನೊಂದು ಸಾರಿ 2 ಸಾರಿ ರಿಪೀಟ್ ಆಗಿರುವಂಥದ್ದು ಕೂಡ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಇದು ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ. ಇನ್ನು ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ. ಸಮನ್ವಯ, ಉಪಮೇಯವಾದ ಅಚ್ಚೋದ ಸರೋವರವನ್ನು ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಕಲ್ಪಿಸಿ ವರ್ಣಿಸಲಾಗಿದೆ. ಲಕ್ಷಣ, ಇಲ್ಲಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಕಲ್ಪಿಸುವುದೇ ಉತ್ಪ್ರೇಕ್ಷ ಅಲಂಕಾರ ಆಗಿರುವಂಥದ್ದು. ನೋಡಿ, ಮಾರ್ಚ್ 2018ರಲ್ಲಿ ಕೇಳಿರುವಂತಹ ಪ್ರಶ್ನೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ವಿದ್ಯಾರ್ಥಿಗಳೇ, ಒಂದು ಅರ್ಥ ಮಾಡ್ಕೊಳ್ಳಿ, ದೃಷ್ಟಾಂತ ಅಲಂಕಾರ ಅಂದ ತಕ್ಷಣವೇ ಬಿಂಬ ಪ್ರತಿಬಿಂಬದಂತೆ ತೋರುವಂತಹ ಒಂದು ವಾಕ್ಯಗಳಲ್ಲಿರ್ತವೆ. ಇಲ್ಲಿ 2 ವಾಕ್ಯಗಳಿರ್ತವೆ, ನೀವು ಗಮನಿಸ್ಬೋದು. ದೃಷ್ಟಾಂತ ಅಂದ ತಕ್ಷಣ 2 ವಾಕ್ಯಗಳಿರುತ್ತೆ. ಇನ್ನೂ ನಾವು ಏನು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಗಾದೆ ಮಾತುಗಳನ್ನು ಹೆಚ್ಚಾಗಿ ಇಲ್ಲಿ ಬಳಸಲಾಗಿರುತ್ತೆ. ಹಾಗಾಗಿ ನೀವು ದೃಷ್ಟಾಂತ ಅಲಂಕಾರ ಅಂದ ತಕ್ಷಣವೇ ನೀವು ನೆನಪಲ್ಲಿ ಇಟ್ಕೋಬೋದು, ಸುಲಭವಾಗಿ ಗಾದೆ ಮಾತು ಅನ್ನುವಂಥದ್ದನ್ನು ನೆನಪಿಟ್ಕೋಬೋದು. ನೋಡಿ, ಇದು ಅಲಂಕಾರ ಯಾವುದು? ದೃಷ್ಟಾಂತ ಅಲಂಕಾರ. ಉಪಮೇಯ ಮಾತು ಬಲ್ಲವನಿಗೆ ಜಗಳವಿಲ್ಲ. ಇನ್ನು ಉಪಮಾನ ಊಟ ಬಲ್ಲವನಿಗೆ ರೋಗವಿಲ್ಲ. ಸಮನ್ವಯ, ಇಲ್ಲಿ ಉಪಮೇಯವಾದ ಮಾತು ಬಲ್ಲವನಿಗೆ ಜಗಳವಿಲ್ಲ ಹಾಗೂ ಉಪಮಾನವಾದ ಊಟ ಬಲ್ಲವನಿಗೆ ರೋಗವಿಲ್ಲ ಎಂದು 2 ಬಿಂಬ ಪ್ರತಿಬಿಂಬದಂತೆ ಇರುವುದರಿಂದ ಇಬ್ಬರು ಒಂದೇ ಎಂಬುದು ಪ್ರತಿಪಾದಿತವಾಗಿದೆ. ಲಕ್ಷಣ, 2 ಬೇರೆ ಬೇರೆ ವಾಕ್ಯಗಳಲ್ಲಿ ಅರ್ಥ ಸಾದೃಶ್ಯದಿಂದ ಬಿಂಬ ಪ್ರತಿಬಿಂಬ ಭಾವವು ತೋರಿ ಬಂದರೆ ಅದು ದೃಷ್ಟಾಂತ ಅಲಂಕಾರ. ಇದರಲ್ಲಿ ಆಪ್ಷನ್ ಇತ್ತು, 2018ರಲ್ಲಿ ನಿಮಗೆ ಆಯ್ಕೆ ಇತ್ತು. ಅದನ್ನಾದರೂ ಬರಿಬೋದು ಅಥವಾ ಇದಕ್ಕಾದರೂ ಉತ್ತರವನ್ನು ಬರಿಬೋದು. ಹಾಗಾಗಿ ಇನ್ನೊಂದಿದೆ ನೋಡ್ರಿ, ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ. ನೋಡ್ರಿ, ಸಿಡಿಲ ಸಿಡಿದಾಂಗ, ಹಾಂಗ ಬಂತು. ಹಾಗಾದರೆ ಇದು ಯಾವ ಅಲಂಕಾರ? ಉಪಮಾಲಂಕಾರ. ಉಪಮೇಯ ಗುಂಡು ಸುರಿಯುವುದು, ಉಪಮಾನ ಸಿಡಿಲು ಸಿಡಿಯುವುದು. ಉಪಮಾವಾಚಕ ಹಾಂಗ. ಸಮನ್ವಯ, ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ, 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಯಾವ ಅಲಂಕಾರ? ಉಪಮಾಲಂಕಾರ ಆಗುವಂಥದ್ದು. ಗಮನಿಸಿ ಮಕ್ಕಳಲ್ಲಿ, ಜೂನ್ 2018ರಲ್ಲಿ ಮತ್ತೆ ಉತ್ಪ್ರೇಕ್ಷ ಅಲಂಕಾರ ಕೇಳಿದ್ದಾರೆ. ಮತ್ತು ಅದೇ ಪ್ರಶ್ನೆ ಇದೆ ನೋಡ್ರಿ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಇದು ಪುನರಾವರ್ತನೆ ಆಗಿರುವಂಥದ್ದು. ಯಾವ ಅಲಂಕಾರ? ಉತ್ಪ್ರೇಕ್ಷ ಅಲಂಕಾರ. ಇನ್ನು 13ನೇದ್ದು 2019ರಲ್ಲಿ ಕೇಳಿರುವಂಥದ್ದು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ನೋಡಿ, ನಾನು ಈಗಾಗಲೇ ಹೇಳಿದ್ದೆ 2 ವಾಕ್ಯಗಳು ಬರುತ್ತೆ.
ಮತ್ತು ಗಾದೆ ಮಾತಿನ ರೂಪದಲ್ಲಿರುತ್ತೆ. ಹಾಗಾಗಿ ಇದು ಯಾವ ಅಲಂಕಾರ? ದೃಷ್ಟಾಂತ ಅಲಂಕಾರ. ಇದು ಮತ್ತೆ ಪುನರಾವರ್ತನೆ ಆಗಿದೆ. ಇನ್ನು 14ನೇದ್ದು ಜೂನ್ 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯನು ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಕಂಡನು. ವಿದ್ಯಾರ್ಥಿಗಳೇ, ಕುಂಕುಮದಂತೆ, ದಂತೆ ಅನ್ನುವಂಥದ್ದು ಇಲ್ಲಿ ಬಂತು. ಹಾಗಾಗಿ ಇದು ಯಾವ ಅಲಂಕಾರ? ಉಪಮಾಲಂಕಾರ. ಉಪಮೇಯ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ. ಉಪಮಾನ ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಕಂಡನು. ಇನ್ನು ಸಮನ್ವಯ, ಇಲ್ಲಿ ಉಪಮೇಯವಾದ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ ಉಪಮಾನವಾದ ಮುತ್ತೈದೆಯ ಹಣೆಯಲ್ಲಿರುವ ಕುಂಕುಮದಂತೆ ಎಂದು ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದುದರಿಂದ ಇದು ಯಾವ ಅಲಂಕಾರ? ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಇನ್ನು ಇಲ್ಲಿ ಆಯ್ಕೆ ಇದೆ. ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು. ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ? ವಿದ್ಯಾರ್ಥಿಗಳೇ, ಇದು ಏನಪ್ಪ? ಅರ್ಥಾಂತರಾನ್ಯಾಸ ಅಲಂಕಾರ ಆಗಿದೆ. ಇದು ಕೂಡ ಪುನರಾವರ್ತನೆ ಆಗಿರುವಂತಹ ಒಂದು ಪ್ರಶ್ನೆ ಆಗಿದೆ. ವಿದ್ಯಾರ್ಥಿಗಳೇ, ಟೆಕ್ಸ್ಟ್ ಬುಕ್ಕಲ್ಲಿ ಈ ಒಂದು ಅರ್ಥಾಂತರಾನ್ಯಾಸಕ್ಕೆ ಉದಾಹರಣೆ ಇದೊಂದು ಮಾತ್ರ ಕೊಟ್ಟಿರುವಂಥದ್ದು. ಇದನ್ನು ನೀಟಾಗಿ ಒಂದು ಸಾರಿ ನೋಡಿಕೊಂಡ್ರಿ ಅಂತಂದರೆ ನಿಮಗೆ ಅದು ಯಾವ ಅಲಂಕಾರ ಅನ್ನುವಂಥದ್ದು ಕೂಡ ಬೇಗನೆ ಗೊತ್ತಾಗ್ಬಿಡುತ್ತೆ. ಮಾರ್ಚ್ 2020ರಲ್ಲಿ ಕೇಳಿರುವಂಥ ಪ್ರಶ್ನೆ. ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು. ವಿದ್ಯಾರ್ಥಿಗಳೇ, ಇಲ್ಲಿ ನೋಡಿ, ಗಳಂತೆ. ಹಾಗಾಗಿ ಇದು ಯಾವ ಅಲಂಕಾರ? ಉಪಮಾಲಂಕಾರ. ಇಲ್ಲಿ ಉಪಮೇಯ ರಾಮ ಲಕ್ಷ್ಮಣರು. ಉಪಮಾನ ಅಶ್ವಿನಿ ದೇವತೆ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಶೋಭಿಸು. ಸಮನ್ವಯ, ಇಲ್ಲಿ ಉಪಮೇಯವಾದ ರಾಮ ಲಕ್ಷ್ಮಣರು ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಿ ವರ್ಣಿಸಲಾಗಿದೆ. ಹಾಗಾಗಿ ಇದು ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳಿಗೆ ಇರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗುವಂಥದ್ದು. ಇನ್ನು ಜೂನ್ 2020ರಲ್ಲಿ ಕೇಳಿರೋ ಪ್ರಶ್ನೆ. ಗೀಜಗನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು. ತೊಟ್ಟಿಲಿನಂತೆ. ಹಾಗಾದರೆ ಇದು ಯಾವ ಅಲಂಕಾರ ಅಂತೆ? ಉಪಮಾಲಂಕಾರ. ಉಪಮೇಯ ಗೀಜಗನ ಗೂಡು. ಉಪಮಾನ ತೊಟ್ಟಿಲು. ಉಪಮಾವಾಚಕ ಅಂತೆ. ಸಮಾನ ಧರ್ಮ ತೂಗು. ಸಮನ್ವಯ, ಇಲ್ಲಿ ಉಪಮೇಯವಾದ ಗೀಜಗನ ಗೂಡುಗಳು ಉಪಮಾನವಾದ ತೊಟ್ಟಿಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ, ಎರಡು ವಸ್ತುಗಳಿಗೆ ಇರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಹಾಗಾಗಿ ಇದು ಉಪಮಾಲಂಕಾರವಾಗಿದೆ. ಮಾರ್ಚ್ 2022ರಲ್ಲಿ ಕೇಳಿರುವ ಪ್ರಶ್ನೆ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಮದಗಜಗಳಂತೆ. ನೋಡಿ, ಇದು ಯಾವ ಅಲಂಕಾರ ಹಾಗಾದರೆ? ಉಪಮಾಲಂಕಾರ. ಉಪಮೇಯ ಭೀಮ ದುರ್ಯೋಧನರು. ಉಪಮಾನ ಮದಗಜ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಹೋರಾಡುವುದು. ಸಮನ್ವಯ, ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ, ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ನೋಡಿ, ಇಲ್ಲಿ ಜೂನ್ 2022. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ. ದಂತೆ ಬಂತು. ಇದು ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆ, ಉಪಮಾಲಂಕಾರ ಆಗಿರುವಂಥದ್ದು. ಇನ್ನು ಮಾರ್ಚ್ 2023ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ನೋಡಿ, ಹಕ್ಕಿಗಳಂತೆ. ಹಾಗಾದರೆ ಇದು ಯಾವ ಅಲಂಕಾರ? ಉಪಮಾಲಂಕಾರ. ನೋಡಿ, ಉಪಮೇಯ ಬಾನಿನಲ್ಲಿ ಗಾಳಿಪಟಗಳು. ಉಪಮಾನ ಹಕ್ಕಿ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಹಾರಾಡುವುದು. ಸಮನ್ವಯ, ಇಲ್ಲಿ ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಗಳು ಉಪಮಾನವಾದ ಹಕ್ಕಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಲಕ್ಷಣ,
ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಇನ್ನು 2023ರಲ್ಲಿ ಸೀತೆಯ ಮುಖ ಕಮಲದಂತೆ ಅರಳಿತು. ನೋಡಿ, ಕಮಲದಂತೆ ದಂತೆ ಬಂತು, ಹಾಗಾಗಿ ಇದು ಯಾವ ಅಲಂಕಾರ? ಉಪಮಾಲಂಕಾರ ಆಗಿರುವಂಥದ್ದು. ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನು ಗಮನಿಸ್ಬೋದು ಅಂತಂದರೆ, ಈ 20 ಪ್ರಶ್ನೆಗಳಲ್ಲಿ ಅಂದರೆ 20 ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಅತೀ ಹೆಚ್ಚಾಗಿ ಉಪಮಾಲಂಕಾರವನ್ನೇ ಕೇಳಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ಅಂದರೆ ನಂತರನೂ ಕೂಡ ಅದನ್ನೇ ಕೇಳ್ತಾರೆ ಅಂತ ಅಲ್ಲ, ಆದರೂ ಕೂಡ ಹೆಚ್ಚಾಗಿ ಕೇಳಿರೋದ್ರಿಂದ ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಉಳಿದಂತಹ ಎಲ್ಲ ಅಲಂಕಾರಗಳನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದೆ ನಾವು ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.